ಮನೆಯಲ್ಲಿ ಯಾರಿದ್ದೀರಾ? ಅಕ್ಕ ಮನೆಯಲ್ಲಿ ಯಾರಿದ್ದೀರಾ? ಓ ಯಾರು? ಅಕ್ಕ ನಿಮ್ದಕ್ಕೆ ಈಗ ಎಷ್ಟು ದಿನ ಆಯ್ತು ಇಲ್ಲಿಗೆ ಬಾಡಿಗೆಗೆ ಬಂದು? ನಾವು ಒಂದು ತಿಂಗಳಾಯ್ತು ಕಣಕ್ಕ. ಆ, ನೀವು ನೀವೆಲ್ಲಿ ಎಲ್ಲಿ ಮನೆ? ಅಯ್ಯೋ ನಮ್ದಕ್ಕೆ ಮನೆ ಪಕ್ಕದಲ್ಲೇ ಇದೆ ನೋಡಿ, ಅದೇನೇ ನಮ್ದಕ್ಕೆ ಮನೆ. ನಾವು ಮೊದ್ಲಿಂದನೂ ಇಲ್ಲೇ ಬಾಡಿಗೆಗೆ ಇರೋದು. ಮನೆ ಓನರ್ ಆಂಟಿ ಹೇಳಿದ್ರು ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದೆ ಅಂತ. ಅದಕ್ಕೆ ನಿಮ್ದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡು ಬಂದೆ ಅಕ್ಕ. ಚೆನ್ನಾಗೇ ಇದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ ಅಕ್ಕ, ಬನ್ನಿ ಒಳಗಡೆ. ಅಯ್ಯೋ ಪರವಾಗಿ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀನಿ ಆಯ್ತಾ. ಏನು ಗೊತ್ತಾ ಅಕ್ಕ, ಮೊದಲಿಗೆ ಇಲ್ಲಿ ಬಾಡಿಗೆಗೆ ಇದ್ರು ಅಲ್ವಾ, ಅವರು ನಮಗೆ ತುಂಬಾ ಪರಿಚಯ ಆಯಿತು. ಅವರು ಹೋದ್ಮೇಲೆ ನಮಗೆ ತುಂಬಾ ಬೇಜಾರಾಗೋಯ್ತು. ನಮಗೆ ತುಂಬಾ ಬೇಜಾರಾಗಿ ಯಾರಾದರೂ ಪಕ್ಕದಲ್ಲಿ ಬಾಡಿಗೆಗೆ ಬಂದರೆ ಸಾಕು ಅಂತ ಕಾಯ್ತಾ ಇದ್ದು. ಅದಾದ್ಮೇಲೆ ನಾನು ನಮ್ಮ ಊರಿಗೆ ಹೊಂಟೋಗಿದ್ದೆ. ಇವತ್ತೇ ಬಂದಿದ್ದು ಅಕ್ಕ. ನೀವು ಈ ಮನೆಗೆ ಬಂದಿದ್ದೀರಾ, ಮತ್ತೆ ಓನರ್ ಆಂಟಿ ಹೇಳಿದ್ರು ನೀವು ತುಂಬಾ ಒಳ್ಳೆ ಜನ ಇದ್ದೀರಾ ಅಂತ. ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿ. ಅಯ್ಯೋ ಸರಿ ಆಯಿತು, ಬನ್ನಿ ಒಳಗಡೆ. ಬನ್ನಿ ಅಕ್ಕ, ಬನ್ನಿ ಅಕ್ಕ. ಟೀ ಕಾಫಿ ಏನೋ ಕುಡಿಯೋರಿ, ಬನ್ನಿ. ಆಯಿತು. ಇಲ್ಲ ಆಯ್ತಾ, ನನಗೆ ಸ್ವಲ್ಪ ಕೆಲಸ ಇದೆ. ಸ್ಕೂಲಿಂದ ಮಕ್ಕಳು ಬರೋ ಟೈಮ್ ಆಯಿತು ಅಲ್ವಾ, ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ತುಂಬ ಗಲಾಟೆ ಮಾಡ್ತಾರೆ. ಸರಿ ಅಕ್ಕ, ನಮ್ದಕ್ಕೆ ಹೋಗ್ತೀನಿ, ನಾಳೆ ಬರ್ತೀನಿ ಆಯ್ತಾ. ನೀವು ನಮ್ಮ ಮನೆಗೆ ನಾಳೆ ಬನ್ನಿ. ನೀವು ಎಷ್ಟು ಜನ ಇದ್ದೀರಾ? ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ? ಅದು ನಾನು ನಮ್ಮ ಅಕ್ಕನ ಮನೆ ಇರೋದು, ಇವರು ನಮ್ಮ ಅಕ್ಕ. ಓ ಅಕ್ಕಕ್ಕೆ ಮನೆಗೆ ಇದ್ದೀರಾ? ನಿಮ್ದಕ್ಕೆ ಮದುವೆನೂ ಆಗಿಲ್ಲ? ಹ್ಞೂ ಮದುವೆ ಆಗೈತೆ ಅಕ್ಕ. ನಮ್ಮ ಯಜಮಾನ್ರು ಬೆಂಗಳೂರಲ್ಲಿ ಇರೋದು, ಫ್ಯಾಕ್ಟ್ರಿಗೆ ಹೋಗ್ತಾರೆ. ಓ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಹಂಗಾರೆ ನಿಮ್ದಕ್ಕೆ ಒಬ್ಬರೇ ಇರೋದು? ನಿಮ್ದಕ್ಕೆ ಬಾವ ಹೇಳಿದ್ದಾರೆ? ಅದು ಅವ್ರಿಗೆ ನಮ್ಮ ಅಕ್ಕನ ಹಸ್ಬೆಂಡ್ ಇಲ್ಲ, ತೀರೋಗವ್ರೆ. ಅಯ್ಯೋ ಎಂತ ಕೆಲಸ ಆಗಿದೆ ಅಕ್ಕ, ಪಾಪ ಹೊಟ್ಟೆ ಉರಿಯುತ್ತೆ. ಓಕೆ ಅಕ್ಕ, ಅವರಿದ್ದಾಗ ಬರ್ತೀನಿ ನಾನು ಆಯ್ತಾ. ಬನ್ನಿ ಒಳಗಡೆ, ಬನ್ನಿ ಅಕ್ಕ. ಇಲ್ಲ ಅಕ್ಕ, ನೋಡಿ ನಿಮ್ಗೆ ಏನೇ ಸಹಾಯ ಬೇಕು ಅಂದ್ರೆ ನಮ್ಮನ್ನ ಕೇಳಿ ಆಯ್ತಾ. ನಮ್ದಕ್ಕೆ ತುಂಬಾ ಸಹಾಯ ಮಾಡ್ತೀವಿ, ಓಕೆನಾ? ಸರಿ ಅಕ್ಕ ಆಯಿತು, ಏನಾದ್ರು ಸಹಾಯ ಬೇಕು ಅಂದ್ರೆ ಕೇಳ್ತೀವಿ ಅಕ್ಕ. ನಿಜವಾಗ್ಲೂ ಅಕ್ಕಪಕ್ಕದಲ್ಲಿ ಹಿಂಗಿದ್ರೆ ಭಾಳ ಖುಷಿ ಆಯ್ತದೆ ಕಣಕ್ಕ. ನಮ್ದಕ್ಕೂ ಅಷ್ಟೇ ಅಕ್ಕ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ತುಂಬಾ ಚೆನ್ನಾಗೇ ಮಾತಾಡ್ತೀರಾ. ಏನಾದರೂ ಇದ್ರೆ ನಮ್ದು ಪಕ್ಕದಲ್ಲಿ ಮನೆ ಐತೆ, ನೀವು ಬನ್ನಿ ಆಯ್ತಾ. ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದ್ರೆ ನಮ್ಮನ್ನ ಕೇಳಿ ಆಯ್ತಾ. ಖಂಡಿತ ಅಕ್ಕ, ಏನಾದ್ರು ಇದ್ರೆ ಕೇಳ್ತೀವಿ. ಸರಿ ಅಕ್ಕ, ನಾನು ಹೊರಡ್ತೀನಿ ಮತ್ತೆ. ಸರಿ ಸರಿ ಆಯಿತು. ಮಗ ಯಾರದು? ಇಲ್ಲಿ ಪಕ್ಕದ ಮನೇಲಿ ಬಾಡಿಗೆಗಿದ್ದಾರಂತೆ ಅಕ್ಕ. ಎಷ್ಟು ದಿನ ಇದ್ದಿಲ್ವಂತೆ, ಒಂದು ತಿಂಗಳು ಎಲ್ಲೋ ನಂಟ್ರ ಮನೆಗೆ ಹೋಗಿದ್ರಂತೆ, ಈಗ ಬಂದಿದ್ದಾರಂತೆ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋದು ಅನ್ಕೊಳಂಗೆ ಬಂದಿದ್ರು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಹೌದಾ, ಸರಿ ಸರಿ ಆಯಿತು. ಅಕ್ಕ ನೀನು ಹೋಗೋಣ, ಎಷ್ಟು ತಗೋ. ನಾನು ಹೋಯ್ತೀನಿ ತರಕಾರಿ ಮರಕ್ಕೆ. ಹಾಕೊಂಡೋದವ್ ತೀರೋದ ಕಣವ. ಬಿಡು, 4 ಗಂಟೆ ಮೇಲೆ ಬೇಕಾರೆ ಇನ್ನೂ ಸಾಕಳಕಾಯ್ತದೆ. ಇಷ್ಟು ಬಿರು ತೀರೋದು ಅಕ್ಕ. ತರಕಾರಿ ಎಲ್ಲ ಪ್ರೆಸ್ ಆಗಿದ್ವಲ್ಲ, ತಗೊಬಿಟ್ರು. ಹೆಂಗೋ ಬೇಗ ಮಾರಾಕ್ಬಿಟ್ಟೆ. ಸಂದೇನೆ ಆದದೇನೋ ಅಂತಿದೆ, ಬಿರ್ಬಿರ್ನತ್ತ ಮಾರಾಕೆ ಬಿಟ್ಟೆ. ಸರಿ ಅಕ್ಕ ಆಯಿತು. ಮತ್ತೆ ಹೋಗಿ ರೆಸ್ಟ್ ಮಾಡಗಿ ಒಂದ್ಗಳಿಗೆ. ಬಟ್ಟೆ ಒಗ್ದಾಕ್ಬಿಡ್ತೀನಿ. ಇದನ್ನು ಒಗ್ದಾಕ್ತೆ ಕಣಕ್ಕ, ಎಲ್ಲನೂ ಒಗ್ದೆ ಹಾರಾಕಿ ನಿಕತ್ತೆ ಹೋಗಿ. ಅಯ್ಯೋ ಲತಾ, ನೀನು ಯಾಕೆ ಹೋದೆ? ನಾನು ಎಷ್ಟು ಸತಿ ಹೇಳಿದನು ಬಟ್ಟೆ ಗಿಟ್ಟು ಒಗಿಬೇಡ ನೀನು, ಏನಿದ್ರು ನಾನು ಒಕ್ಕತೀನಿ ಅಂತ. ನನ್ನ ಬಟ್ಟೆಲ್ಲ ಯಾಕವ ಒಗ್ದಿಯೇ ಪಾಪ, ಯಾಕಂಗಂದಿಯೇ? ಸರಿ ಬಿಡಿ ನೀವೇ. ನಾನು ನಿಜವಾಗ್ಲೂ ನಿಮ್ಮನ್ನ ಬೇರೆಯವರು ಅಂತ ಅನ್ಕೊಂಡಿಲ್ಲ, ನಾನು ಸ್ವಂತ ಅಕ್ಕ ಅಂತ ಅನ್ಕೊಂಡಿರೋದು. ನನಗೆ ಇಷ್ಟೊಂದು ಕಷ್ಟಕ್ಕೆಲ್ಲ ಆಗಿದ್ದೀರಿ, ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರಿ. ನಿಮ್ಮ ಬಟ್ಟೆ ಒಗೆದ್ರೆ ಏನಾದದಕ್ಕ, ನಾನು ಒಗಿಬೇಡ್ದ? ಅಯ್ಯೋ ಹಂಗಲ್ಲ ಕಲ್ಲತ್ತ ಪಾಪ, ಯಾಕೆ ಬಟ್ಟೆ ಒಗ್ದಿ ಅಂತ. ಎಲ್ಲ ಕೆಲಸ ನೀನೇ ಮಾಡ್ತೀಯ, ಬೆಳಿತೀಯ, ತೊಳಿತೀಯ, ಅಡುಗೆ ಮಾಡ್ತೀಯ, ಮನೆ ಸಿಡ್ತೀಯ. ಮನೇಲಿ ಒಂಚೂರು ಕೆಲಸ ಕೊಡಕ್ಕಿಲ್ಲ ನನಗೆ. ಬಟ್ಟೆನೂ ಒಗಿತೀಯಲ್ಲ ಅಂತ ಅಂದಿದ್ದು ಕಣವ. ಬೇಡ ಒಗಿಬೇಡ, ನಾನು ಒಗಿತೀನಿ ಅಂತ. ಅಯ್ಯೋ ಪರವಾಗಿಲ್ಲ ಬಿಡಕ್ಕ, ನಿನ್ನ ಬಟ್ಟೆ ಒಗೆದ್ರೆ ನನಗೇನು. ನಾನು ನಿಜಕ್ಕೂ ನಾನು ಸ್ವಂತ ಅಕ್ಕ ಅಂತಾನೆ ಹೇಳ್ಕೊಳ್ಳೋದು ಕಣಕ್ಕ. ನಿನ್ನ ಹೆಂಗೋ ಬಿಡ್ಲತ್ತ, ನಾನು ದಿಕ್ಕೆಟ್ ಪರದೇಸಿ ಹಿಂಗೆ. ನಿಜವಾಗ್ಲೂ ನನ್ನ ಸ್ವಂತ ಅಕ್ಕ ತಂಗಿಯರೇ ಇಲ್ಲ, ಅಣ್ಣ ತಮ್ಮದಿರೇ ಇಲ್ಲ, ಎತ್ತೋರೆ ನನ್ನ ಹೊರ್ಗೆ ಹಾಕಿದ್ರು. ನನ್ನ ಮಾತು ಕೇಳಲಿಲ್ಲ, ಮದುವೆ ಆಗಲಿಲ್ಲ, 2ನೇ ಮದುವೆ ಆಗಲಿವಲ್ಲ ಇವಳು ಅಂತವ. ಅಂಥದ್ರಲ್ಲಿ ನೀನು ನಮ್ಗೆ ಇಷ್ಟೊಂದು ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನನಗೆ ಇಷ್ಟು ಪ್ರೀತಿ ಕೊಡ್ತೀಯಲ್ಲ, ನನಗೂ ಭಾಳ ಇಷ್ಟ ಕಣವ ನೀನು. ಇಲ್ಲ ಕನಕ, ಸಾಯ್ತಿದ್ದೊಳಗೆ ನೀವು ನನಗೆ ಆಶ್ರಯ ಕೊಟ್ಟು ಇವತ್ತು ನನ್ನ ಜೀವನವ ಒಂದು ದಾರಿಗೆ ತಂದಿದ್ದೀರಿ. ನಿಮ್ಗಿಂತ ನನಗೆ ಇನ್ನೇನಕ್ಕ, ಇದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ? ನಿಜವಾಗ್ಲೂ ನಾನು ಅದೃಷ್ಟ ಮಾಡಿವ್ನಿ ಕಣಕ. ಓ ನಿಮ್ದಕ್ಕೆ ಅಕ್ಕ ಇವ್ರೇನಾ? ಅಕ್ಕ ಚೆನ್ನಾಗೇ ಇದ್ದೀರಾ? ಕಣಕ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿವಿ ಇದ್ದೀವಿ ಅಕ್ಕ. ಅಲ್ಲ ಅಕ್ಕ, ನಿಮ್ಮ ಹೆಸರನ್ನ ಕೇಳೋದು ಮರ್ತ್ಬಿಟ್ಟೆ ನಾನು. ನಿಮ್ದಕ್ಕೆ ಹೆಸರೇನಕ್ಕ? ಇವಾಗ ಕೇಳಿದ್ರೇನು ಲತಾ ಅಂತ ಹೇಳಿದ್ನಲ್ಲ. ಓ ಲತಾ ಮರ್ತ್ಬಿಟ್ಟೆ ಅಕ್ಕ ನಾನು ನಿಮ್ದಕ್ಕೆ ಹೆಸರನ್ನ. ಅದಕ್ಕೆ ನೆನ್ಕೊಂಡು ಮತ್ತೆ ಬಂದೆ ನಾನು ಕೇಳಕ್ಕೆ ಅಂದ್ಬಿಟ್ಟು. ನಿಮ್ದಕ್ಕೆ ಹೆಸರು ಏನು ಅಕ್ಕ? ನನ್ನ ಹೆಸರು ಅಕ್ಕ ಶಿವಮ್ಮ ಅಂತ. ಓ ಶಿವಮ್ಮಕ್ಕೆ ಅಕ್ಕ. ಓ ಇದೇ ಹೆಸರಿನವರು ಆ ಕಡೆ ಬೀದಿಲಿ ಒಬ್ರು ಇದ್ದಾರೆ, ಶಿವಮ್ಮಕ್ಕೆ ಅಕ್ಕ. ಶಿವಮಕ್ಕ ಅಕ್ಕ, ನಿಮ್ಮ ನಾನು ಇಲ್ಲೇ ಪಕ್ಕದಲ್ಲಿ ಇರೋದು ಬಾಡಿಗೆಗೆ. ನಾನು ಒಂದು ತಿಂಗಳ ಹಿಂದೆ ಹೊಂಟೋಗಿದ್ದೆ ನಮ್ದಕ್ಕೆ ನಂಟ್ರ ಮನೆಗೆ, ಈಗ ಬಂದಿದ್ದೀನಿ. ಏನಾದರೂ ನಿಮ್ದಕ್ಕೆ ಸಹಾಯ ಬೇಕು ಅಂದರೆ ಸಂಕೋಚ ಪಡ್ದಂಗೆ ನಮ್ದಕ್ಕೆ ಕೇಳಿ ಆಯ್ತಾ.
ಅಯ್ಯೋ ಆಯ್ತು ಅಕ್ಕ, ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ. ನಿಮ್ಗೇನೋ ತರಕಾರಿ ಗಿರ್ಕಾರಿ ಬೇಕು ಅಂದ್ರೆ ನಮ್ಮ ತವೇ ತಕೊಳ್ಳಿ ಅಕ್ಕ, ಎಲ್ಲ ಪ್ಲಸ್ ಮಾಲೆಯ. ನಿಮ್ದಕ್ಕೆ ತರಕಾರಿ ಮಾರ್ತದೆ. ಆಯ್ತು ಬಿಡಿ, ನಾನು ನಿಮ್ದಕ್ಕೆ ತಕೋತೀನಿ. ಆ, ನಾನು ಬೇರೆ ಕಡೆ ಎಲ್ಲ ತಗೊಳಕ್ಕೆ ಹಲ್ಲಿಗೆ ಅಂತ ಹೋಗ್ಬೇಕು. ಇನ್ನು ನನ್ನ ಮೇಲೆ ನನಗೆ ಇನ್ನು ಆರಾಮಾಯ್ತು ಅಕ್ಕ. ಇಲ್ಲೇ ಪಕ್ಕದಲ್ಲೇ ತರಕಾರಿ ಸಿಗ್ತದೆ, ತಗೊಬಿಡ್ತೀನಿ. ಅದಕ್ಕೆ ಕಮ್ಮಿ ರೇಟ್ಗೆ ಹಾಕೊಡ್ಬೇಕು ನಿಮ್ದು, ಆಯ್ತಾ? ಅಯ್ಯೋ ಆಯ್ತು ಬನ್ನಿ ಅಕ್ಕ. ಅಯ್ಯೋ ಅಲ್ಲ, ಕೊಳಿಸ್ಬಿಟ್ಟು ಎಸೆದ್ಕಿಂತ ಹೆಚ್ಚಕ್ಕ ಆಯ್ತು ಬನ್ನಿ, ಕಮ್ಮಿ ರೇಟ್ಗೆ ಹಾಕೊಡ್ತೀವಿ ಆಯ್ತಾ. ನಿಜಕ್ಕೂ ಇಷ್ಟು ಗಂಟೆ ನಿಮ್ಮ ಸುದ್ದಿನೇ ಮಾತಾಡ್ತಿದ್ಲು. ಯಾರೋ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿರೋರು ಅದೆಲ್ಲ ಹೊಂಟೋಗಿದ್ರಂತೆ. ಈಗ ಬಂದವ್ರೆ ಕಣಕ, ಚೆನ್ನಾಗಿ ಮಾತಾಡ್ತಾರೆ ಅಂತವ ನಿಮ್ಮ ಸುದ್ದಿನೇ ಮಾತಾಡ್ತಿದ್ಲು ನನ್ನ ತಂಗಿ. ನಿಮ್ಮ ತಂಗಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಚೆನ್ನಾಗಿದೆ. ಹ್ಞೂ ಚೆನ್ನಾಗಿ ಅವಳೆ ನನ್ನ ತಂಗಿ. ಅಂತಾನೆ ನಿಮ್ದಕ್ಕೆ ಮಕ್ಳು ಎಷ್ಟಕ್ಕ? ನನಗೆ ಮಕ್ಳಿಲ್ಲ. ನನ್ನ ಮಕ್ಳವ್ರೆ, ಅವರು ನಮ್ಮ ಯಜಮಾನ್ರತವ್ರೆ. ಅಲ್ಲ ಅಕ್ಕ, ಇದೇನು ಹಿಂಗೆ ಹೇಳ್ತಾ ಇದ್ದೀರಿ? ಎಲ್ಲ ತಾಯಿ ತಾವು ಮಕ್ಳ ಇದ್ರೆ ನಿಮ್ದಕ್ಕೆ ಹೆಜ್ಮಾರು ತಾವು ಮಕ್ಳಿದೆ, ಯಾಕೆ ಆ ಥರ? ಏನಾಯ್ತು ಅಕ್ಕ? ಅದು ಬೆಂಗಳೂರಲ್ಲಿ ಅಲ್ವಾ ಅವ್ರು ಇರೋದು. ಅಲ್ಲಿ ದೊಡ್ಡ ಕಾಲೇಜಿಗೆ ಸೇರ್ಸವ್ರೆ ನನ್ನ ಮಕ್ಕಳನ್ನ. ಓ, ನಿಮ್ದಕ್ಕೆ ಮಕ್ಕಳನ್ನ ತಗೊಂಡೋಗಿ ದೊಡ್ಡ ದೊಡ್ಡ ಕಾಲೇಜಲ್ಲಿ ಸೇರ್ಸೈತೆ? ಹ್ಞೂ ಅಕ್ಕ, ಅಲ್ಲೇ ನಮ್ಮ ಯಜಮಾನ್ರು ತಾವು ಇರೋದು. ಬನ್ನಿ ಒಳಗೆ ಬನ್ನಿ, ಕಾಪಿನಾರು ಕುಡಿಯೋರಿ. ಇಲ್ಲ ಅಕ್ಕ, ನಮ್ದಕ್ಕೆ ಸಂಜೆಗೆ ಮಾತ್ರ ಕುಡಿಯೋದು ಕಾಪಿನ, ಹಂಗೆಲ್ಲ ಮುದ್ದೆದಲ್ಲಿ ಕುಡಿಯಕ್ಕಿಲ್ಲ. ನಮ್ದಕ್ಕೆ ಯಜಮಾನ್ರು ಬೈತಾರೆ, ಗೆಸ್ಟ್ಗೂ ಅಂತೀಯ, ಮತ್ತೆ ನೀನು ಜಾಸ್ತಿ ಯಾಕೆ ಟೀಯ ಕುಡಿತೀಯ ಅಂತ. ಅದಕ್ಕೆ ನಾನು ಟೀನ ಜಾಸ್ತಿ ಕುಡಿಯಲ್ಲ ಅಕ್ಕ. ಅಯ್ಯೋ ಬನ್ನಿ ಉಂಕನ, ಏನು ಟೀ ಕುಡ್ದಿರಿ ಏನತ್ತಾಗೆ? ಏನು ಅದೇನು ಬಗ ಬಗ ಬಗನ್ ಕತ್ಕೊಂಡು ಉರಿತದೆ. ಹ್ಞೂ ಅಕ್ಕ, ನಮ್ದಕ್ಕೂ ಹಂಗೇನೆ ಆಗ್ತೈತೆ. ಅದಕ್ಕೆ ಟೀ ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀವಿ ಅಕ್ಕ. ಮುಂಜೆ ಎಲ್ಲ ಈ ಥರ ನಿಮ್ಮ ಥರ ಪಕ್ಕದಲ್ಲಿ ಈ ಮನೆಯಲ್ಲೇ ಇದ್ರು ಒಬ್ರು ಆಂಟಿ, ಅವರು ತುಂಬಾ ಪರಿಚಯ. ಅವರು ನಾನು ಇಬ್ರು ಟೀ ಕುಡಿಯೋದು ಇದೇ ಥರ ಆಗೋಯ್ತಿತ್ತು ಅಕ್ಕ. ಅದಾದ ಮೇಲೆ ಗ್ಯಾಸ್ಟ್ರಿಕ್ ಆಗಿ ತುಂಬ ಸಮಸ್ಯೆ ನಾನು ಎದುರಿಸ್ಬಿಟ್ಟೆ. ಅದಾದ್ಮೇಲೆ ನಾನು ಬಿಟ್ಬಿಟ್ಟಿನಿ ಅಕ್ಕ. ಪಾಪ ಆ ಆಂಟಿನೂ ಕೂಡ ಹೊಂಟೋದ್ರು. ಹೌದಾ? ಅಯ್ಯೋ ಕುಡಿಬಾರ್ದಕ್ಕ, ಸುಮ್ಕಿರಿ. ನಾವು ಜಾಸ್ತಿ ಟೀ ಕಾಫಿ ಕುಡಿಯೋಕಿಲ್ಲ ಕಣಕ, ಎಷ್ಟು ಅಂದ್ರೆ ಅಷ್ಟೇ. ಸರಿ ಅಕ್ಕ, ನಮ್ದಕ್ಕೆ ಯಜಮಾನ್ರು ಕೆಲಸದಿಂದ ಬರ್ತದೆ, ನಾನು ಹೋಗ್ಬೇಕು. ಹ್ಞೂ ಸರಿ ಅಕ್ಕ, ಆಯ್ತು ಹೋಗ್ಬಿಟ್ಟು ಬನ್ನಿ. ನಿಮ್ದಕ್ಕೆ ಏನಾದರೂ ಸಹಾಯ ಬೇಕು ಅಂದ್ರೆ ಸಂಕೋಚ ಇಲ್ದಾನೆ ನಮ್ದಕ್ಕೆ ಕೇಳಿ, ಆಯ್ತಾ? ಸಂಕೋಚ ಪಟ್ಕೋಬೇಡಿ ನೀವು. ಖಂಡಿತವಾಗ್ಲೂ ನೀವು ಅಷ್ಟೇ, ಏನಾದ್ರು ಸಹಾಯ ಇದೆ ನಮ್ಗೆ ಕೇಳಿ. ಅಕ್ಕಪಕ್ಕದಲ್ಲಿ ಇರ್ಬೇಕಾರೆ ಅಣ್ಣ ತಂದಿರಂಗೆ ಅಕ್ಕ ತಂಗಿರಂಗೆ ಇರಬೇಕು, ಸರಿಯಾ? ಹ್ಞೂ ಅಕ್ಕ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನಮಗೆ. ಸರಿ ಅಕ್ಕ, ನಮ್ದಕ್ಕೆ ಹೋಯ್ತದೆ, ಮತ್ತೆ ಬರ್ತದೆ. ಹಾಂ ಸರಿ ಸರಿ ಆಯಿತು, ಓಟ್ ಬನ್ನಿ. ಒಳ್ಳೆ ಚೆನ್ನಾಗಿ ಮಾತಾಡ್ತಾಳೆ ಕಣ್ ಮಗ ಅಲ್ವಾ? ಪರಿಚಯ ಮಾಡ್ಕೊಬಿಡು ಸುಮ್ಮನೆ. ಒಳ್ಳೆ ಮಾತಾ ಕೇಳ್ಕೊಂಡಿರ್ಬೋದು. ಹ್ಞೂ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಪಾಪ, ಒಳ್ಳೆಯವರು ಅನ್ನಿಸ್ತದೆ. ಸರಿ ಲತಾ, ನಡಿ ಮತ್ತೆ ಊಟ ಮಾಡಾರ. ಊಟ ಮಾಡಿಬಿಟ್ಟು ಒಂದು ಗಳಿಗೆ ಮನೆ ಕಂಡು ಎದ್ದೆ, ಆಮೇಲೆ 4 ಗಂಟೆ ಮೇಲೆ ಹೋಗಿ ತರಕಾರಿ ತಗೊಂಡು ಹೋಗ್ತೀನಿ. ಸರಿ ಅಕ್ಕ, ಆಯಿತು ನಡಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜಕ್ಕೂ ನಮ್ಮ ಅಕ್ಕಪಪ್ಪ ನನಗೆ ಇಷ್ಟು ಆಸೆ ಕೊಟ್ಟವ್ರೆ. ನಾನು ಅವ್ರಿಗೆ ಯಾವ ಕೆಲಸನೂ ಕೊಡಬೇಡ್ದು, ಎಲ್ಲ ಕೆಲಸ ನಾನೇ ಮಾಡಬೇಕು. ಪಾಪ ಅವ್ರು ಆರಾಮಾಗಿರಲಿ. ನನಗೋಸ್ಕರ ನೀನು ತರಕಾರಿ ಅಂಗಡಿ ಬರೋದೇ ಬೇಡ, ಬೇಜಾರು ಮಾಡ್ಕೊತೀಯ, ಮನೇಲಿರು ಅಂತ ಅಂದವ್ರೆ. ಯಾರಂಗೆ ಅಂದವ್ರು ಇವತ್ತಿನ ಕಾಲದಲ್ಲಿ? ಅಷ್ಟೊಂದು ಸಹಾಯ ಮಾಡೋರಿಗೆ ನಾನು ಸಹಾಯ ಮಾಡ್ಬೇಕು ತಾನೆ. ಸರಿ ಕದ್ರಪ್ಪ, ಬರೋರ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.